Hello everyone, welcome to my channel. This is Siddhi. If you haven't subscribed to my channel, please subscribe. ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಸಂಡೇ ವ್ಲಾಗ್. ಸಂಡೇ ನಾನು ನನ್ನ ಫ್ಯಾಮಿಲಿ ಜೊತೆ ವ್ಯಾಲ್ಯೂಯಬಲ್ ಟೈಮ್ನ ಸ್ಪೆಂಡ್ ಮಾಡಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಸಂಡೇ ಅಲ್ವಾ, ಸಂಡೇ ಸ್ಟಾರ್ಟೆಡ್ ಸ್ಲೋಲಿ. ಅದಕ್ಕೆ ಇವಾಗ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಏನಪ್ಪ ಅಂದರೆ ಅವರೆಕಾಳು ಸಾಂಬಾರು ಮತ್ತು ರೈಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಮನೇಲಿ ಇರಲಿಲ್ಲ, ಅವರು ಆಚೆ ಹೋಗಿದ್ದರು. ಸೊ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ಮುಂದೆನೇ ಗ್ರೌಂಡ್ ಇದೆ. ಅಲ್ಲಿ ಸಂಡೇಸ್ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡೋದಕ್ಕೆ ಬರ್ತಾರೆ. ಆ ವ್ಯೂನ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೆ. ಅಷ್ಟರಲ್ಲಿ ಬಂದುಬಿಟ್ರು. Bounce ball. Bouncy ball. Bounce ball. Bouncy ball and a bouncy ball. ಅದೇನದು? Clay. ಕ್ಲೇ. ನಾನು ಫಸ್ಟ್ ಟೈಮ್ ನೋಡ್ತೀನಿ. She has bought something to play. ಕ್ಲೇ ತೊಗೊಂಡು ಬಂದಿದ್ದಾಳೆ ಆಟ ಆಡೋದಕ್ಕೆ. ಸೊ ಅವಳು ಆಟ ಆಡ್ತಾ ಇದ್ದಾಳೆ. ನಾನು ಇನ್ನೂ ಕೂಡ ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ನಾನು ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ.
ಸ್ನಾನ ಮಾಡ್ಕೊಂಡು ಬಂದು ಹೇರ್ ಸಿರಮ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ ಬಾಮ್ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಬಿಕಾಸ್ ಚಳಿ ಇರೋದ್ರಿಂದ ಲಿಪ್ ಬಾಮ್, ಮಾಯ್ಶ್ಚರೈಸರ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ರೆಡಿ ಆಗಿಬಿಟ್ಟು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. I will not get up. Ma. ನೀನು ಈಗ ಹಿಂಗ್ ಮಾಡ್ತೆ ಗೊತ್ತಾ? 1 2 3 ಗೊತ್ತಾಯ್ತಾ ನೀನು ಹೆಂಗ್ ಮಾಡ್ತೀಯ? 2 3 4 5 6 7 8 9 10 ಇದು One, two, three, four, five, six, seven, 8, 9, 10. ಅಷ್ಟೊಂದು ಜನ ಹೊಡಿಬೇಡ ಮಗ, ನಿಧಾನ ಟಚ್ ಮಾಡು. ಅವಳ ಜೊತೆ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಆಲೇ 5 ಗಂಟೆ ಆಗೋಗ್ಬಿಡ್ತು. ನಂದು ಊಟದ ಟೈಮ್. ಊಟ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ಸೊ ನಾವಿಬ್ಬರು ಊಟ ಮುಗಿಸ್ಕೋತೀವಿ. I'm busy. Jessica, you were so scared and lazy. Jessica, why are you declining everything? It's not a good thing. Sometimes you have to say no to others until you can feel right about it. It was a surprise. ರೋಹಿಣಿ, I will call you later. I'm expecting from you. You need to help me daily. Really? I can't handle that much teacher. I have to do this. This is so bad, Jessica. Think how I refused it earlier. Sarah is in big trouble. How would she manage? I'm doomed, guys. Nobody expected this. This is Sarah. ಹನಿ ಮತ್ತೆ ಇದು ಬ್ರೆಡ್ ಇದೆಲ್ಲ ನೋಡ್ತಿದ್ಯಾ? ಅದೇನು ನೋಡ್ಬೇಡ ಅಂತ ಹೇಳಿದಲ್ಲ.
ಊಟ ಮಾಡಿಕೊಂಡು ಹಾಗೆ ಹೀಗೆ ಅನ್ನೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಆಗಲೇ 6 ಗಂಟೆ ಆಗಿದೆ. ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮತ್ತು ಹಸ್ಬೆಂಡ್ ಆಟ ಆಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ನಾನು ಬುಕ್ ಓದ್ತಾ ಇದ್ದೀನಿ. ನನ್ನ ಮಗಳೂ ಆ್ಯಕ್ಟಿವಿಟಿ ಬುಕ್ ತೊಗೊಂಡು ಬಂದಿದ್ದಾಳೆ, ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಡೌಟ್ ಇದ್ದರೆ ನನ್ನನ್ನು ಕೇಳ್ತಾಳೆ, ನಾನು ಹೇಳಿದ್ರೆ ಅವಳು ಮಾಡ್ತಾಳೆ. ಚಾಕ್ಲೇಟ್ ಕೇಕ್ ಅಂದರೆ ಬ್ರೌನ್ ಇರುತ್ತಲ್ಲ, ಸೊ ಯು ಕ್ಯಾನ್ ಯೂಸ್ ವಾಟ್ ಎವರ್ ಯು ವಾಂಟ್. ಸ್ಟ್ರಾಬೆರಿ ಕೇಕ್ ರಾಸ್ಬೆರಿ ಕೇಕ್ ರೆಡಿ ಐತಲ್ಲ. ದ ಬುಕ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಆ ಪಾರ್ಟ್ ನನಗೆ ತುಂಬ ರಿಲೇಟೆಡ್ ಇತ್ತು, ಹಾಗಾಗಿ ನಾನು ಅದನ್ನು ತುಂಬ ಡೀಪಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದ್ತಾ ಇದ್ದೀನಿ. ನನ್ನ ಮಗಳು ಈವನ್ ಏನು ಕೇಳಿದ್ರು ನಾನು ಅವಳಿಗೆ ಆನ್ಸರ್ ಮಾಡೋಷ್ಟು ನನಗೆ ಬರ್ತಿಲ್ಲ, ಅಷ್ಟು ನನಗೆ ಇಂಟ್ರೆಸ್ಟ್ ಇತ್ತು. ಸೊ ಬುಕ್ಕು ತುಂಬ ಚೆನ್ನಾಗಿತ್ತು. ಬುಕ್ ಓದೋದು ನಿಲ್ಲಿಸ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಬಂದೆ. ಡೇ ಆಲ್ಮೋಸ್ಟ್ ಎಂಡ್ ಆಗ್ತಿದೆ, ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ದಿಸ್ ವಾಸ್ ಸಚ್ ಅ ಬ್ಯೂಟಿಫುಲ್ ಡೇ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾನು, ನನ್ನ ಮಗಳು. ಮತ್ತು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಸ್ವಲ್ಪ ಫ್ಲವರ್ ಟೀ ಮಾಡ್ಕೊಳ್ಳೋಣ ಅಂತ. ಫ್ಲವರ್ ಟೀ ಅಂದರೆ ಕ್ಯಾಮಮೈಲ್ ಮತ್ತು ಹಿಬಿಸ್ಕಸ್, ಸ್ವಲ್ಪ ನಮ್ಮ ಕಡೆ ತಂಗಡಿ ಹೂವು ಅಂತಾರೆ, ಆವುರಂಪ್ ಹೂವು ಅಂತಾರೆ, ಅದ್ರದನ್ನು ಫ್ಲವರ್ ಟೀ ಮಾಡಿಕೊಂಡು ಕುಡಿತೀನಿ. ಅದು ತುಂಬ ಚೆನ್ನಾಗಿರುತ್ತೆ, ತುಂಬ ಏನಂತೆ ಸೂತಿಂಗ್ ಅನ್ನೋ ಥರ ಫೀಲ್ ಆಗುತ್ತೆ. ಐ ಲೈಕ್ ದಟ್. ನೀವು ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. If you like the video, do not forget to hit the like button. Thank you very much.